ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 24ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:56 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಸಂಜೆ 6:18 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 1:42 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಬೆಳಗ್ಗೆ 10:04 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:40 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:37 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:57 ಮಧ್ಯಾಹ್ನ 1:43 ಇನ್ನು ಅಪರಾಹ್ನ 3:14 ಅಪರಾಹ್ನ 4 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:11 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:06 ಮಧ್ಯಾಹ್ನ 3:43 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 6:26. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರಯಾಣಕ್ಕೆ ಹಾಗೆ ಪ್ರವಾಸಕ್ಕೆ ಸಂಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದಲ್ಲಿ ನೀವು ಮಾಡುವಂಥ ಪ್ರಯಾಣ ನಿಮ್ಮ ಉದ್ದೇಶಿತ ಕಾರ್ಯಗಳಿಗಾಗಿ ನಿಮ್ಮ ಒಂದು ಪ್ರವಾಸ ಏನಿದೆ ಅದು ಸಂಪೂರ್ಣವಾಗಿ ಈಡೇರುತ್ತೆ. ಹಾಗೆ ಚಂದ್ರನನ್ನು ಮನಕಾರಕ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿನೇ ಈ ದಿನ ವೇರ್ ಧರಿಸಿ ವಿಲ್ ಧರಿಸಿ ವೇ, ಮನಸ್ಸಿದ್ರೆ ಮಾರ್ಗ, ಮನಸ್ಸು ಮಾಡಿದ್ರೆ ಅಂಥದ್ದೇ ಕೆಲಸವನ್ನು ಮಾಡಲಿಕ್ಕೆ ಈ ದಿನ ಸಾಧ್ಯವಾಗುತ್ತೆ. ಆದರೆ ಚಂದ್ರ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು.
ಹಾಗಾಗಿ ಮನಸ್ಸನ್ನು ಜಿತವಾಗಿ ಇಟ್ಕೊಳ್ಬೇಕು, ಒಂದು ಏಕಾಗ್ರತೆ ಇರಬೇಕು, ಗುರಿಯನ್ನು ತಲುಪುವಂಥ ಒಂದು ಸಾಹಸವನ್ನು ಮಾಡಬೇಕು. ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ ನಿಮಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ, ಅದನ್ನು ಒಂದು ಕಡೆ ಹಿಡಿದಿಟ್ಕೊಂಡು ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನ ಮಾಡಿದ್ರೆ ಈ ದಿನ ಅದ್ಭುತವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ಚಂದ್ರ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳಿಗೂ ಕೂಡ ಕಾರಕನಾಗಿರುವಂಥವನು. ಪಾನೀಯಕ್ಕೆ ಕಾರಕ, ಹಾಲಿಗೆ ಕಾರಕ, ಜಲಕ್ಕೆ ಕಾರಕ. ಹಾಗಾಗಿನೇ ಈ ದಿನ ಈ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾರೆ ಅಂದರೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ, ಯಾರು ಖರೀದಿ ಮಾಡ್ತಾ ಇದ್ದಾರೆ ಅಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳಿದೆ. ಇದೇ ವ್ಯಾಪಾರವನ್ನು ಅವಲಂಬಿಸಿರುವಂಥವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ಲಾಭ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ಚಂದ್ರನನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರಂತೂ ನಿಮಗೆ ಅತ್ಯುತ್ತಮ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:38 ಬೆಳಿಗ್ಗೆ 9:35 ಇನ್ನು ಅಪರಾಹ್ನ 3:29 ಅಪರಾಹ್ನ 4:28 ಇನ್ನು ರಾತ್ರಿ 10:30 ರಾತ್ರಿ 11:31 ಗುರುಹೋರ ಇರುವಂಥ ಸಮಯ. ಆದರೆ ಈ ಬೆಳಗಿನ ಗುರುಹೋರ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಈ ಸಮಯವನ್ನು ಸ್ವಲ್ಪ ನೋಡಿಕೊಂಡು ನೀವು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿವಾರದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗಿಬಿಡುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ಕೆಲಸಗಳನ್ನು ಆದಷ್ಟು ಶನಿವಾರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:37 ಬೆಳಿಗ್ಗೆ 8:36 ಹಾಗೆ ಮಧ್ಯಾಹ್ನ 2:30 ಮಧ್ಯಾಹ್ನ 3:29 ಇನ್ನು ರಾತ್ರಿ 9:29 ರಾತ್ರಿ 10:30 ಶನಿವಾರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಹಾಗೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಮಾರಾಟ ಮಾಡುವಂಥ ವಿಚಾರ ಆಗಲಿ, ಅಥವಾ ಈ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ, ಇಂಥದ್ದನ್ನೆಲ್ಲ ಆದಷ್ಟು ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ. ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳೇನೇ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥದ್ದು, ಅಥವಾ ನಿಮ್ಮ ಅಡ್ವೊಕೇಟನ್ನು ನೋಡುವಂಥ ವಿಚಾರ, ಅಥವಾ ಅದಕ್ಕೆ ಬೇಕಾದಂಥ ದಾಖಲೆ ಪತ್ರಗಳನ್ನು ನೀವು ಕ್ರೋಢೀಕರಣ ಮಾಡುವಂಥ ವಿಚಾರ, ಇದನ್ನೆಲ್ಲ ಕೂಡ ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9:35 ಬೆಳಿಗ್ಗೆ 10:34 ಇನ್ನು ಅಪರಾಹ್ನ 4:28 ಸಂಜೆ 5:27 ಹಾಗೆ ರಾತ್ರಿ 11:31 ರಾತ್ರಿ 12:32 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋವಂಥದ್ದನ್ನು ತಿಳ್ಕೊಂಡು ನೀವು ಮುಂದುವರಿಬೇಕು. ಅದಕ್ಕಾಗಿಯೇ ಕೆಲವು ಹೊರಗಳಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದ್ಭುತ ಫಲಗಳು ಸಿಕ್ಕತ್ತೆ. ಕೆಲವು ಹೊರಗಳು ಅಷ್ಟೊಂದು ಅನುಕೂಲ ಇಲ್ಲ, ಅದನ್ನು ನೀವು ತಟಸ್ಥಗೊಳಿಸಬೇಕು. ಈ ಎಲ್ಲ ಮಾಹಿತಿಗಳನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಉತ್ತಮ ಫಲಗಳೇ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ಅನುಸರಣೆ ಮಾಡುವಂಥದ್ದು, ಅದರಂತೆ ಕಾರ್ಯಪ್ರವೃತ್ತರಾಗುವಂಥದ್ದು ತುಂಬ ಉತ್ತಮ. ಇದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಏಕಾದಶಿಯ ತಿಥಿ ಇರುವಂಥ ದಿನ. ಹಾಗಾಗಿ ಈ ದಿನದ ಏಕಾದಶಿಯನ್ನ ವಿಜಯ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನೇ ಸರ್ವತ್ರ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಬಹಳ ವಿಶೇಷವಾಗಿ ಈ ಮಾಘ ಮಾಸದ ಏಕಾದಶಿ ಇದು. ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಮುಂದೆ ತಿಳ್ಕೊಳ್ಳೋಣ. ಅದೇ ರೀತಿ ಈ ದಿನ ಕುಜ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. 2024 ಡಿಸೆಂಬರ್ 6ನೇ ತಾರೀಕು ಕುಜ ವಕ್ರ ಚಲನೆಯನ್ನು ಆರಂಭ ಮಾಡಿದ್ದು. ಇದು ಈ ಫೆಬ್ರವರಿ 23ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಅಂದರೆ 24ನೇ ತಾರೀಕಿನಿಂದ ಕುಜ ರುಜುತ್ವವನ್ನು ಪಡ್ಕೊಳ್ತಾ ಇದ್ದಾನೆ. ನೇರ ಚಲನೆ ಹೊಂದಿರುವಂಥ ಸಂದರ್ಭ ಇದು. ಹಾಗಾಗಿನೇ ಈ ಭೂ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ಭೂಮಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ, ರೈತಾಪಿ ವರ್ಗದವರಿಗೆ ಅತ್ಯುತ್ತಮವಾದಂತಹ ಸಮಯ ನಾಳೆಯಿಂದ ಆರಂಭ ಆಗ್ತಾ ಇದೆ.
ಹಾಗಾಗಿ ವಕ್ರತ್ಯಾಗ ಮಾಡಿರುವಂಥ ಕುಜ ನೇರ ಚಲನೆಯನ್ನು ಹೊಂದುವಂಥ ಸಂದರ್ಭ ಇದೆ. ಇನ್ನು ನಾಳೆ ವಿಶೇಷವಾಗಿ ಮಹಾಪ್ರದೋಷ ಇರುತ್ತೆ, ತ್ರಿಪುಷ್ಕರ್ ಇರುವಂಥ ಸಂದರ್ಭ ಕೂಡ. ಇದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಗಳನ್ನು ನೋಡೋಣ. ಹಾಗೆ ಬಂಧುಗಳೇ, ಈ ನಾಳೆಯ ಮಹಾಪ್ರದೋಷದ ಬಗ್ಗೆ ಹೇಳಿದ್ವಿ. ನಾಳೆ ಮಂಗಳವಾರ ಇರುವಂಥದ್ದು, ಇದು ಭೌಮವಾಸರ. ಹಾಗಾಗಿ ನಾಳೆಯ ಪ್ರದೋಷವನ್ನು ಭೌಮ ಪ್ರದೋಷ ಅಂತ ಹೇಳಿ ಕರೀತಾರೆ. ನಾಳೆಯ ಸಂಜೆಯ ವೇಳೆಗೆ ಶಿವನನ್ನು ಆರಾಧನೆ ಮಾಡಿದ್ರೆ, ಶಿವನ ದರ್ಶನವನ್ನು ಮಾಡಿದ್ರೆ ಅತ್ಯಂತ ಉತ್ತಮ ಫಲಗಳು ಸಿಕ್ಕತ್ತೆ, ಪೂರ್ಣ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು. ಹಾಗೆ ನಿಮ್ಮ ಇಷ್ಟಾರ್ಥಗಳು ಬಯಕೆಗಳು ಕೂಡ ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಾಳೆಯ ಮಹಾಪ್ರದೋಷ ಏನಿದೆ ಅದು ಭೌಮ ಪ್ರದೋಷ ಆಗಿರುವಂಥದ್ದು. ಇದು ತುಂಬ ವಿಶೇಷ. ಇನ್ನು ನಾಳೆ ತ್ರಿಪುಷ್ಕರ್ ಇರುವಂತಹ ಸಮಯ ಕೂಡ. ಏಕೆಂದರೆ ನಾಳೆಯ ದಿನ ಉತ್ತರಾಷಾಢ ನಕ್ಷತ್ರ ಇರುತ್ತೆ, ಮಂಗಳವಾರದ ದಿನ ಇದೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇರುತ್ತೆ. ಹಾಗಾಗಿ ತ್ರಿಪುಷ್ಕರ್ ಇದೆ. ಇದು ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾಗಿರುವಂಥದ್ದು. ಹಾಗಾಗಿ ಈ ತ್ರಿಪುಷ್ಕರ್ ನಾಳೆ ಬೆಳಿಗ್ಗೆ 6:55 ಮಧ್ಯಾಹ್ನ 12:47 ಇರುತ್ತೆ. ಇದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನದ ಏಕಾದಶಿ ವಿಜಯ ಏಕಾದಶಿ. ಇದು ಪವಿತ್ರವಾಗಿರುವಂಥ ದಿನ. ಅದರಲ್ಲೂ ಈ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ವಿಜಯ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ. ಈ ದಿನ ವಿಷ್ಣುವನ್ನು ವಿಶೇಷವಾಗಿ ಗೋವಿಂದ ರೂಪದಲ್ಲಿ ಪೂಜೆ ಮಾಡುವಂಥದ್ದು. ಹಾಗಾಗಿ ಗೋವಿಂದ ಗೋವಿಂದ ಅಂತ ಹೇಳಿದ್ರೆ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ಉಪವಾಸ ಮಾಡಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಈ ವಿಜಯ ಅಂತ ಹೇಳಿದ್ರೆ ಜಯವನ್ನು ತಂದು ಕೊಡುವಂಥದ್ದು. ಹಾಗಾಗಿ ನಿಮ್ಮ ಪ್ರತಿಯೊಂದು ಪ್ರಯತ್ನಗಳಿಗೂ ಕೂಡ ಯಶಸ್ಸು ಸಿಕ್ಕತ್ತೆ. ಮತ್ತೆ ಅಂತಿಮವಾಗಿ ಮೋಕ್ಷವನ್ನು ಸಾಧನೆ ಮಾಡಲಿಕ್ಕೆ ಇದು ದಾರಿದೀಪವಾಗಿರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನದಲ್ಲಿ ವೈಕುಂಠ ಧಾಮವನ್ನು ಪಡೀಲಿಕ್ಕೆ ಇಚ್ಛಿಸುವಂಥವರು ವಿಷ್ಣುವನ್ನು ಆರಾಧನೆ ಮಾಡಬೇಕು, ಉಪವಾಸವನ್ನು ಇರಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ವಿಶೇಷ ಸಂದರ್ಭ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಧರ್ಮಗ್ರಂಥಗಳ ಪ್ರಕಾರ ವಿಜಯ ಏಕಾದಶಿಯನ್ನು ಸರ್ವತ್ರ ಏಕಾದಶಿ ಅಂತ ಹೇಳಿ ಕರೀತಾರೆ. ನಾವು ಈ ದಿನ ಮಾಡುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ವಿಷ್ಣುವಿನ ಅನುಗ್ರಹ ಇರುತ್ತೆ. ವಿಷ್ಣುವು ನಮಗೆ ಒಳ್ಳೆಯ ಫಲಿತಾಂಶವನ್ನು ತಂದು ಕೊಡ್ತಾನೆ. ಹಾಗಾಗಿ ಈ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನೀವು ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ಭಗವಂತನಿಗಾಗಿ ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಮಾಡಿದ್ರೆ ಅದರ ಪೂರ್ಣ ಫಲ ಸಿಕ್ಕೇ ಸಿಕ್ಕತ್ತೆ. ಅದರಲ್ಲೂ ಭಕ್ತರಿಗೆ ಇರುವಂಥ ಸಂಕಷ್ಟಗಳನ್ನು ಪರಮಾತ್ಮ ನಿವಾರಣೆ ಮಾಡ್ತಾನೆ. ಮತ್ತು ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಲಂಕಾದಲ್ಲಿ ರಾವಣನ ವಿರುದ್ಧ ಯುದ್ಧವನ್ನು ಮಾಡುವ ಮೊದಲು ಕೂಡ ಶ್ರೀರಾಮಚಂದ್ರ ಮತ್ತು ಆತನ ವಾನರ ಸೇನೆ ಏನಿದೆ ಈ ಏಕಾದಶಿ ಪೂಜೆಯ ವ್ರತವನ್ನು ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ಯಾರು ಉಪವಾಸವನ್ನು ಆಚರಣೆ ಮಾಡ್ತಾರೆ ಅಂಥವರ ಪಾಪಗಳು ದೂರ ಆಗುತ್ತೆ, ಆತ್ಮ ಶುದ್ಧೀಕರಣವಾಗುತ್ತೆ, ಜೊತೆಗೆ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಯಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಮ್ಮ ವೈಯಕ್ತಿಕವಾದಂತಹ ಯುದ್ಧಗಳಿರ್ಬೋದು, ಮನಸ್ಸಿನಲ್ಲೇ ದ್ವಂದ್ವ ಯುದ್ಧಗಳು ನಡೀತಾ ಇರುತ್ತೆ. ಒಬ್ಬರನ್ನು ಕಂಡ್ರೆ ಬೇಸರ, ಒಬ್ಬರನ್ನು ಕಂಡ್ರೆ ದ್ವೇಷ, ಅಸೂಯೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವೆಲ್ಲವೂ ಕೂಡ ಮನಸ್ಸಿನಲ್ಲೇ ತುಂಬಿಕೊಂಡಿರುತ್ತೆ. ಅದನ್ನು ನಾವು ಈ ದಿನ ಎದುರಿಸ್ತಾ ದೂರ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ನಮ್ಮ ಅಂತರಾತ್ಮದಲ್ಲಿರುವಂಥ ಈ ವೈರಿಗಳನ್ನು ದೂರ ಮಾಡಿ ವಿಜಯವನ್ನು ಪಡೀಲಿಕ್ಕೆ ಈ ಒಂದು ಉಪವಾಸ ಅಥವಾ ಈ ಏಕಾದಶಿಯ ವ್ರತ ನಮಗೆ ಸಹಾಯಕವಾಗುತ್ತೆ. ಹಾಗಾಗಿನೇ ಈ ವಿಜಯ ಏಕಾದಶಿ ಅನ್ನುವಂಥದ್ದು ನಮ್ಮ ಹಿಂದಿನ ಕರ್ಮದ ಹೊರೆಗಳನ್ನು ಕಡಿಮೆ ಮಾಡುತ್ತೆ ಮತ್ತು ನಮಗೆ ಶಾಂತಿ ಮತ್ತು ಮೋಕ್ಷವನ್ನು ನೀಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಅತ್ಯಂತ ಪವಿತ್ರವಾಗಿರುವಂಥ ಈ ವಿಜಯ ಏಕಾದಶಿಯ ದಿನ ವಿಷ್ಣುವನ್ನು ಸ್ಮರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿಕೊಂಡು ಸೂರ್ಯನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿದ ನಂತರ ಒಂದು ಪೂಜಾ ರಂಗಸ್ಥಳವನ್ನು ನೀವು ನಿರ್ಮಾಣ ಮಾಡಬೇಕು. ಅದರ ಮೇಲೆ ಒಂದು ಮಣೆಯನ್ನಿಟ್ಟು ಅದರ ಮೇಲೆ ಹಳದಿ ವಸ್ತ್ರವನ್ನು ಹರಡಿ ಗಣೇಶನ ಜೊತೆಗೆ ಶ್ರೀಮನ್ನಾರಾಯಣ ಮತ್ತು ಮಹಾಲಕ್ಷ್ಮಿಯ ವಿಗ್ರಹಗಳನ್ನು ಇಡಬೇಕು, ಪ್ರತಿಷ್ಠಾಪನೆ ಮಾಡಬೇಕು. ಕೆಲವರು ಕಲಶವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಕೂಡ ಇದೆ. ಇಲ್ಲಾಂದರೆ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಒಂದು ಫೋಟೋವನ್ನಾದರೂ ಇಟ್ಟು ಪೂಜೆಗೆ ಅಣಿ ಮಾಡಿಕೊಳ್ಬೇಕು. ನಾಳೆಯ ದಿನ ಹಳದಿ ಹೂಗಳಿಂದ ಭಗವಂತನನ್ನು ಪೂಜೆ ಮಾಡಬೇಕು. ಹಳದಿ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು. ನಾಳೆ ಮರೆಯದೆ ಪಂಚಾಮೃತವನ್ನು ನೈವೇದ್ಯಕ್ಕೆ ಅರ್ಪಿಸಬೇಕು. ಇದು ಬಹಳ ಮುಖ್ಯ. ಇನ್ನು ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ವಿಷ್ಣು ಸಹಸ್ರನಾಮವನ್ನು ಹಾಗೆ ಲಕ್ಷ್ಮೀ ಮಹಾಮಂತ್ರಗಳನ್ನು, ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ಮಹಾವಿಷ್ಣು ಬಹಳ ಬೇಗ ಪ್ರಸನ್ನರಾಗ್ತಾರೆ.
ಹಾಗೆ ಈ ದಿನ ಸಾಧ್ಯ ಆದರೆ ನೀರಿಲ್ಲದೆ ಉಪವಾಸವನ್ನು ಮಾಡುವಂಥದ್ದು, ಅಂದರೆ ನಿರ್ಜಲ ಉಪವಾಸ ವ್ರತವನ್ನು ಅನುಸರಣೆ ಮಾಡಿ, ಇಲ್ಲ ನಿಮ್ಮ ದೇಹ ಪ್ರಕೃತಿಯನ್ನು ನೋಡಿಕೊಂಡು ಫಲಾಹಾರವನ್ನು ಸೇವನೆ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅಕ್ಕಿಯನ್ನು ಈ ದಿನ ಉಪಯೋಗಿಸ್ಬೇಡಿ. ಅಕ್ಕಿಯಿಂದ ಮಾಡಿರುವಂಥ ಅನ್ನ, ಚಿತ್ರಾನ್ನ ಇತ್ಯಾದಿಗಳನ್ನು ಉಪಯೋಗಿಸ್ಬೇಡಿ. ಮದ್ಯಪಾನ, ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಇಂಥದ್ದನ್ನು ಈ ದಿನ ವರ್ಜಿಸಬೇಕು. ಹಾಗಾಗಿ ವಿಷ್ಣುವಿನ ಅನುಗ್ರಹ ಬೇಕು, ನಿಮಗೆ ಬೇಕು, ನಿಮ್ಮ ಕುಟುಂಬಕ್ಕೆ ಬೇಕು. ಕುಟುಂಬ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು. ಇದಕ್ಕಾಗಿ ಈ ದಿನ ಕೆಲವು ಆಹಾರ ಪದ್ಧತಿಗಳನ್ನು ನೀವು ಕಟ್ಟುನಿಟ್ಟಾಗಿ ಅನುಸರಣೆ ಮಾಡಬೇಕು. ಜೊತೆಗೆ ಭಗವಾನ್ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು. ಹಾಗೆ ಈ ದಿನ ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಒಂದಿಬ್ಬರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮಾದಿಗಳನ್ನು ಕೊಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ದಿನದ ವಿಜಯ ಏಕಾದಶಿ ಏನಿದೆ ಅದು ಅತ್ಯುತ್ತಮ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನವನ್ನು ಅನುಸರಣೆ ಮಾಡಬೇಕು. ಬೇರೆ ಎಲ್ಲ ಏಕಾದಶಿಗಳಿಗಿಂತ ವಿದ್ಯಾರ್ಥಿಗಳು ಈ ಒಂದು ದಿನದ ಏಕಾದಶಿ ಬಹಳ ಪ್ರಮುಖ. ಸರ್ವತ್ರ ಏಕಾದಶಿ ಇದು. ಏಕೆಂದರೆ ನೀವು ನಿಮ್ಮ ಒಂದು ಓದಿನಲ್ಲಿ, ನಿಮ್ಮ ವ್ಯಾಸಂಗದಲ್ಲಿ ನಿಮಗೆ ಜಯಪ್ರಾಪ್ತಿಯಾಗಬೇಕು. ಅದಕ್ಕಾಗಿಯೇ ಕೆಲವರು ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ದೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ. ಹಾಗೆ ಮುಂದೆ ಪಬ್ಲಿಕ್ ಎಕ್ಸಾಮ್ ಅನ್ನುವಂಥದ್ದು SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಅಥವಾ ಈ KPSC, UPSC ಇಂತಹ ಪರೀಕ್ಷೆಗಳನ್ನು ನೀವು ಬರೀತಾ ಇರುವಂಥವ್ರು. ನಿಮ್ಮ ವೃತ್ತಿಯಲ್ಲಿ ಕೆಲವು ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇದ್ದೀರಿ. ಕಾನೂನು ವಿಚಾರಗಳಿರ್ಬೋದು, ವೈಯಕ್ತಿಕ ಹೋರಾಟಗಳಿರ್ಬೋದು. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದು ಜಯ ಬೇಕು, ಒಂದು ಯಶಸ್ಸು ಬೇಕು ಅಂತ ಹೇಳಿದ್ರೆ ಈ ಒಂದು ದಿನದ ವಿಷ್ಣುವಿನ ಸ್ಮರಣೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ಒಂದು ನಕಾರಾತ್ಮಕ ಕರ್ಮವನ್ನು ತೆಗೆದುಹಾಕುತ್ತೆ. ಈ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಫೀಲಿಂಗ್ ಅನ್ನುವಂಥದ್ದು ಬರಲ್ಲ. ಹಾಗೆ ನಿಮ್ಮಲ್ಲಿ ಒಂದು ದೈವಿಕ ಅನುಗ್ರಹವನ್ನು ಹೆಚ್ಚಿಸುತ್ತೆ, ಭಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಬಹಳ ಮುಖ್ಯ. ಹಾಗಾಗಿನೇ ಈ ವಿಜಯ ಏಕಾದಶಿಯ ವ್ರತ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ನಿರ್ವಿಷಗೊಳಿಸುತ್ತೆ, ಆಂತರಿಕ ಸಮತೋಲನವನ್ನು ಉತ್ತೇಜಿಸುತ್ತೆ ಇದು. ಹಾಗಾಗಿ ಜೀವನದಲ್ಲಿ ಸಕಾರಾತ್ಮಕತೆಯನ್ನು, ಹಾಗೆ ಒಂದು ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥ ಉತ್ಸಾಹವನ್ನು, ಹುಮ್ಮಸ್ಸನ್ನು ಹೆಚ್ಚಿಸುತ್ತೆ. ಇದರಿಂದ ನಮ್ಮ ಸಂಪತ್ತು, ನಮ್ಮ ಅಭಿವೃದ್ಧಿ, ನಮ್ಮ ಪ್ರಗತಿ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ರೀತಿಯ ಸಾಮರಸ್ಯವನ್ನು ತರುತ್ತೆ ಇದು. ಹಾಗಾಗಿನೇ ಈ ವಿಜಯ ಏಕಾದಶಿಯನ್ನು ತಲಾಂತರದಿಂದಲೂ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂಥವ್ರು. ರಾಮಾಯಣ ಕಾಲದಲ್ಲೂ ಇದರ ಉಲ್ಲೇಖ ಇದೆ. ಆದ್ದರಿಂದಲೇ ಈ ಹಿಂದಿನ ಮತ್ತು ಪ್ರಸ್ತುತ ಜನ್ಮದ ಪಾಪಗಳಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಇದು ಸಹಕರಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ವಿಜಯ ಏಕಾದಶಿಯನ್ನು ನೀವು ಅನುಸರಣೆ ಮಾಡಿ, ಅದರಲ್ಲೂ ಈ ದಿನ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಹರೇ ಕೃಷ್ಣ ಮಹಾಮಂತ್ರ ಹೊಂದಿದೆ, ಅದನ್ನು ಕೂಡ ನೀವು ಪಠಣೆ ಮಾಡ್ತಾ ಇರಿ, ತುಂಬ ಉತ್ತಮ ಫಲಗಳು ಸಿಕ್ಕತ್ತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವಂಥ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ನಾಳೆ ಭೌಮ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಏಕೆಂದರೆ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಹಿಂದಿನ ದಿನ ಬರುವಂಥ ಈ ಪ್ರದೋಷ ಏನಿದೆ ಇದಕ್ಕೆ ತುಂಬ ಮಹತ್ವ ಇದೆ. ಹಾಗೆ ಈ ಪ್ರದೋಷ ವ್ರತ ಶಿವನನ್ನು ಮೆಚ್ಚಿಸಲಿಕ್ಕೆ ಆಚರಿಸುವಂಥ ಒಂದು ಪವಿತ್ರ ವ್ರತ ಇದು. ಈ ವ್ರತದ ದಿನ ಕೂಡ ಕೆಲವರು ಉಪವಾಸವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ತ್ರಯೋದಶಿಯ ದಿನ ಬರುವಂಥ ಈ ಪ್ರದೋಷ ಏನಿದೆ ಇದು ತಿಂಗಳಲ್ಲಿ 2 ಸಲ ಬರುತ್ತೆ. ಒಂದು ಶುಕ್ಲ ಪಕ್ಷದಲ್ಲಿ, ಒಂದು ಕೃಷ್ಣ ಪಕ್ಷದಲ್ಲಿ ಒಂದು. ಹಾಗಾಗಿ ಈ 2 ಆಚರಣೆಗಳಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ವ್ರತ ಮಂಗಳವಾರದಂದು ಬಂದಿರೋದ್ರಿಂದ ಮತ್ತೂ ವಿಶೇಷ. ಅದಕ್ಕಾಗಿಯೇ ಇದನ್ನು ಭೌಮ ಪ್ರದೋಷ ವ್ರತ ಅಂತ ಹೇಳಿ ಕರೀತಾರೆ. ಇಲ್ಲಿ ಭೌಮ ಅಂತ ಹೇಳಿದ್ರೆ ಅಂಗಾರಕ ಅಥವಾ ಮಂಗಳ ಗ್ರಹದ ಹೆಸರು ಇನ್ನೊಂದು. ಹಾಗಾಗಿನೇ ಈ ಭೌಮ ಪ್ರದೋಷ ವ್ರತದ ಆಚರಣೆಗಳನ್ನು ಮಾಡಲಿಕ್ಕೆ ಈ ಸಂಜೆಯ ಸಮಯ ಅತ್ಯಂತ ಸೂಕ್ತವಾಗಿರುವಂಥದ್ದು. ಅದರಲ್ಲೂ ಈ ಸೂರ್ಯ ಅಸ್ತವಾಗುವಂಥ ಸಮಯ ಇದೆಯಲ್ಲ, ಮುಳುಗುವ ಸಮಯ, ಅದಕ್ಕೆ ಒಂದು 45 ನಿಮಿಷ ಮೊದಲು, ಈ ಸೂರ್ಯ ಮುಳುಗಿದ 45 ನಿಮಿಷದ ನಂತರದ ಅವಧಿ ಏನಿದೆ ಇದನ್ನು ಈ ಪ್ರದೋಷ ಸಮಯ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿನೇ ಭಗವಾನ್ ಶಿವನನ್ನು ಹಾಗೆ ಪಾರ್ವತಿ ಮಾತೆಯನ್ನು ಪೂಜೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಸಮಯ ಇದು. ಹಾಗೆ ಹಿಂದೂ ಪುರಾಣದ ಪ್ರಕಾರ ಭಕ್ತರು ಶಿವನನ್ನು ಪೂಜೆ ಮಾಡುವಂಥದ್ರಿಂದ ತುಂಬ ಫಲಗಳನ್ನು ಪಡ್ಕೊಳ್ತಾರೆ. ಆದ್ದರಿಂದಲೇ ಶಿವನನ್ನು ಆಶುತೋಷ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಭಕ್ತರ ಬೇಡಿಕೆಗಳನ್ನು ಬಹಳ ಬೇಗ ಈಡೇರಿಸ್ಬಿಡ್ತಾನೆ, ಯಾವುದೇ ರೀತಿಯ ಪರೀಕ್ಷೆಗೆ ಒಳಪಡಿಸಲ್ಲ. ಹಾಗಾಗಿ ಭಕ್ತರು ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕು, ಈ ಪ್ರದೋಷ ಸಮಯದಲ್ಲಿ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದರಲ್ಲೂ ಈ ದಿನ ಯಾರು ಉಪವಾಸವನ್ನು ಆಚರಣೆ ಮಾಡ್ತಾರೆ
ಅಂಥವ್ರಿಗೆ ಶಿವನ ಸಾಯುಜ್ಯ ಸಿಕ್ಕತ್ತೆ, ಕೈಲಾಸವಾಸಿಗಳಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ದಿನ ಭೌಮ ಪ್ರದೋಷದ ವ್ರತದ ದಿನ ಏನಿದೆ, ಈ ವ್ರತವನ್ನು ಆಚರಣೆ ಮಾಡುವಂಥವರು ಸೂರ್ಯಾಸ್ತಕ್ಕೆ ಮೊದಲು ಸ್ನಾನವನ್ನು ಮಾಡಬೇಕು, ಸಂಜೆಯ ಸಮಯ ಪೂಜೆಗೆ. ಹಾಗೆ ಈ ಪೂಜೆಯನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ ಮತ್ತು ಪ್ರದೋಷ ಕಾಲದಲ್ಲಿ ನಡೆಸಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ದಿನದಲ್ಲಿ ಪೂಜಾ ಸ್ಥಳವನ್ನು ನೀವು ಸಿದ್ಧ ಮಾಡುವ ಮೊದಲು ಗಂಗಾಜಲದಿಂದ ಸ್ವಚ್ಛಗೊಳಿಸಬೇಕು, ಅಥವಾ ಈ ಗೋವಿನ ಮೂತ್ರದಿಂದ ಅದನ್ನು ಶುದ್ಧೀಕರಿಸಬೇಕು. ನಂತರ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅಭಿಷೇಕವನ್ನು ಮಾಡಬೇಕು. ಇಲ್ಲಿ ಬಹಳ ವಿಶೇಷವಾಗಿ ಶಿವನಿಗೆ ಗಂಗಾಜಲ ತುಂಬ ಪ್ರಿಯವಾಗಿರುವಂಥದ್ದು. ಹಾಗಾಗಿ ಈ ದಿನ ಗಂಗೆಯಿಂದ ಅಭಿಷೇಕವನ್ನು ಮಾಡಬೇಕು. ಇನ್ನು ಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ರುದ್ರ, ಚಮಕ, ನಮಕ ಇತ್ಯಾದಿಗಳನ್ನು ಪಠಣ ಮಾಡ್ತಾ ಇರಬೇಕು. ಹಾಗೆ ಈ ಶಿವನಿಗೆ ಅಭಿಷೇಕದ ನಂತರ ಅಲಂಕಾರವನ್ನು ಮಾಡಿ ಈ ದಿನ ಬಿಳಿಯ ಹೂಗಳಿಂದ ಶಿವನನ್ನು ಪೂಜೆ ಮಾಡಬೇಕು. ಜೊತೆಗೆ ಬಿಲ್ವಪತ್ರೆಯನ್ನು ಕೂಡ ಸೇರಿಸಬೇಕು. ಆದರೆ ತುಳಸಿಯಿಂದಾಗಲಿ ಕೆಂಪು ಹೂಗಳಿಂದಾಗಲಿ ಈ ದಿನ ಶಿವನನ್ನು ಪೂಜೆ ಮಾಡಬಾರ್ದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಪ್ರದೋಷ ಸಮಯದ ಸಂದರ್ಭದಲ್ಲಿ ಶಿವನ ದರ್ಶನವನ್ನು ಮಾಡುವಂಥದ್ದು, ಶಿವನ ಪೂಜೆಯನ್ನು ಮಾಡುವಂಥವ್ರಿಗೆ ಅತ್ಯುತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಎಲ್ಲ ರೋಗಗಳಿಂದ ಮುಕ್ತರಾಗುವಂಥ ಅವಕಾಶಗಳನ್ನು ಶಿವನೇ ಒದಗಿಸ್ಕೊಡ್ತಾನೆ ಅನ್ನುವಂಥದ್ದಿದೆ. ಹಾಗಾಗಿನೇ ಈ ಪೂಜಾ ವಿಧಿವಿಧಾನಗಳು ಪೂರ್ಣಗೊಳ್ಳುವವರೆಗೂ ಕೂಡ ಶಿವನ ಸ್ಮರಣೆಯನ್ನು ಮಾಡ್ತಾನೆ ಇರಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಶಿವನಿಗೆ ಮಾಡಿದಂತಹ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಸಂಜೆಯ ಭೌಮ ಪ್ರದೋಷ ವ್ರತದಲ್ಲಿ ಶಿವನ ಆರಾಧನೆಯನ್ನು ಮುಂದುವರಿಸಬೇಕು. ಹಾಗೆ ಈ ದಿನದಲ್ಲಿ ಆಹಾರವನ್ನಾಗಲಿ ಬಟ್ಟೆಯನ್ನಾಗಲಿ ಅಥವಾ ಶಿವನಿಗೆ ಸಂಬಂಧಪಟ್ಟಂತಹ ಕೆಲವು ಸಾಮಗ್ರಿಗಳನ್ನು ದಾನ ಮಾಡೋದರಿಂದ ಕೂಡ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಶಿವನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ತ್ರಯೋದಶಿ ತಿಥಿ ಆರಂಭ ಆಗುವಂಥದ್ದು ಫೆಬ್ರವರಿ 25ನೇ ತಾರೀಕು ಮಧ್ಯಾಹ್ನ 12:47. ಹಾಗೆ ಈ ತ್ರಯೋದಶಿ ತಿಥಿ ಮುಕ್ತಾಯ ಆಗುವಂಥದ್ದು ಫೆಬ್ರವರಿ 26ನೇ ತಾರೀಕು ಬೆಳಿಗ್ಗೆ 11:08 ಮುಕ್ತಾಯ ಆಗುತ್ತೆ. ಇನ್ನು ಈ ಪ್ರದೋಷ ಸಮಯ ಆರಂಭ ಆಗುವಂಥದ್ದು 25ನೇ ತಾರೀಕು 6:28 ಪ್ರಾರಂಭ ಆಗಿ ರಾತ್ರಿ 8:54 ಕೂಡ ಈ ಪೂಜಾ ಸಮಯ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಶಿವಪುರಾಣದ ಪ್ರಕಾರ, ಹಾಗೆ ನಮ್ಮಲ್ಲಿ ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಿರುವಂತಹ ಪ್ರಕಾರ ಈ ಭೌಮ ಪ್ರದೋಷ ವ್ರತ ಶಿವನ ಅನುಯಾಯಿಗಳಿಗೆ, ಶೈವರಿಗೆ ತುಂಬ ಮುಖ್ಯವಾಗಿ ಇರುವಂಥದ್ದು. ಹಾಗಾಗಿ ಈ ವ್ರತದ ಆಚರಣೆ ಮಂಗಳವಾರ ಬಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮಂಗಳಕರವಾಗಿ ಮುಕ್ತಾಯ ಆಗುತ್ತೆ. ಅದರಲ್ಲೂ ಈ ಕುಜನಿಗೆ ಸಂಬಂಧಪಟ್ಟಂತಹ ದಿನ ಇದು ಮಂಗಳವಾರ. ಹಾಗಾಗಿ ಕುಜ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಯತ್ನಗಳು ಕೂಡ ಯಶಸ್ವಿಯಾಗತ್ತೆ. ಹೊಸದಾಗಿ ಮನೆ ಕಟ್ಟಬೇಕು, ಸೈಟನ್ನು ಖರೀದಿ ಮಾಡಬೇಕು, ಅಥವಾ ಈ ಭೂಮಿಯಲ್ಲಿ ಏನಾದರೂ ಒಂದು ಬೋರ್ವೆಲ್ ಆಗಲಿ ಇತ್ಯಾದಿಗಳನ್ನು ತೆಗೆಸಬೇಕು, ಭೂಮಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು. ರೈತಾಪಿ ವರ್ಗದವರಿಗೆ ಇದು ಅತ್ಯಂತ ಸೂಕ್ತವಾಗಿರುವಂಥ ಸಮಯ. ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರಿಗಾಗಲಿ ನಿಮ್ಮ ಜಮೀನನ್ನು, ಸೈಟನ್ನು, ಮನೆಯನ್ನು ಮಾರಾಟ ಮಾಡಬೇಕು ಅನ್ನುವಂಥ ವಿಚಾರ. ಒಟ್ಟಾರೆ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳು ಅದು ನ್ಯಾಯಾಲಯದಲ್ಲಿದ್ದರೂ ಕೂಡ ಅದು ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿನೇ ಈ ಭೌಮ ಪ್ರದೋಷ ವ್ರತ ಅಥವಾ ಈ ಭೌಮ ಪ್ರದೋಷ ಏನಿದೆ ಇದು ಅತ್ಯಂತ ಸೂಕ್ತವಾಗಿರುವಂಥ, ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥ ಒಂದು ಹಬ್ಬ ಇದು, ವ್ರತ ಇದು. ಹಾಗಾಗಿನೇ ಈ ಹಿಂದೂ ಧರ್ಮ ಗ್ರಂಥದ ಪ್ರಕಾರ ಭೌಮ ಅಥವಾ ಮಂಗಳ ಗ್ರಹ ತೀವ್ರವಾದ ತಪಸ್ಸನ್ನು ಆಚರಣೆ ಮಾಡಿದ್ರಿಂದ ಶಿವನಿಂದ ಮಂಗಳ ಲೋಕವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಯಾರು ಶ್ರದ್ಧಾ ಭಕ್ತಿಗಳಿಂದ ಈ ದಿನ ಪೂಜೆ ಮಾಡ್ತಾರೆ ಅಂಥವ್ರಿಗೆ ಎಲ್ಲ ಆಸೆಗಳು ಕೂಡ ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಪುರುಷರಾಗಲಿ, ಸ್ತ್ರೀಯರಾಗಲಿ, ಹಿರಿಯರಾಗಲಿ, ಮಕ್ಕಳಾಗಲಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೋದು. ಹಾಗಾಗಿ ಪ್ರದೋಷ ವ್ರತದ ಶಕ್ತಿ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ಮತ್ತು ನಕಾರಾತ್ಮಕವಾದಂತಹ ಶಕ್ತಿಗಳನ್ನು ತೊಡೆದು ಹಾಕಲಿಕ್ಕೆ ಸಹಾಯಕವಾಗಿರುತ್ತೆ. ಮತ್ತು ನಮ್ಮ ಸುತ್ತಮುತ್ತಲಿರುವಂಥ ಪರಿಸರ ಏನಿದೆ ಅದು ಶುದ್ಧವಾಗುತ್ತೆ. ವ್ಯಕ್ತಿಯ ಜಾತಕದಲ್ಲಿ ಏನಾದರೂ ಮಂಗಳ ದೋಷ ಅನ್ನುವಂಥದ್ದು, ಕುಜ ದೋಷ ಅನ್ನುವಂಥದ್ದು ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಅಂಥವರು ಕೂಡ ಈ ದಿನ ಪೂಜೆ ಮಾಡಿ ಉಪವಾಸ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಭಗವಾನ್ ಮಹಾಶಿವನ ದೈವಿಕ ಆಶೀರ್ವಾದದಿಂದ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ
ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ಭೌಮ ಪ್ರದೋಷ ಬಂದಿರೋದ್ರಿಂದ ಇದಕ್ಕೆ ಮತ್ತಷ್ಟು ಮಹತ್ವ ಇದೆ. ಹಾಗಾಗಿ ಈ ಪ್ರದೋಷದ ದಿನ ಸಂಜೆ ಶಿವನನ್ನು ಆರಾಧನೆ ಮಾಡಿ, ಶಿವನ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಖಂಡಿತ ಒಳ್ಳೆಯದಾಗತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಬಂಧುಗಳೇ, ನಾವು ಈ ಮನುಷ್ಯರಾಗಿ ಈ ಜನ್ಮವನ್ನು ತಾಳಿದ ಮೇಲೆ 3 ಪ್ರಕಾರದ ಕರ್ಮಗಳನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಲೇಬೇಕಾಗತ್ತೆ. ಇದರಲ್ಲಿ ನಾವು ವರ್ತಮಾನ ಕಾಲದಲ್ಲಿ ಮಾಡುವಂಥ ಕರ್ಮವನ್ನು ನಿರ್ಮಾಣ ಕರ್ಮ ಅಂತ ಹೇಳಿ ಕರೀತಾರೆ. ನಾವು ಹಿಂದೆ ಮಾಡಿರುವಂಥ ಕರ್ಮವನ್ನು ಪ್ರಾರಬ್ಧ ಕರ್ಮ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಇವೆಲ್ಲವೂ ಸೇರಿ ನಮ್ಮ ಖಾತೆಯಲ್ಲಿ ಜಮಾ ಆಗಿರುವಂಥ ಕರ್ಮವನ್ನು ಸಂಚಿತ ಕರ್ಮ ಅಂತ ಹೇಳಿ ಕರೀತಾರೆ. ಈ 3 ಪ್ರಕಾರದ ಕರ್ಮಗಳಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕರ್ಮದ ಫಲವನ್ನು ಅನುಭವಿಸಲೇಬೇಕಾಗತ್ತೆ. ಹಾಗಾಗಿ ನಾವು ಈ ಸಮಯದಲ್ಲಿ ಉತ್ತಮ ಕಾರ್ಯವನ್ನು ಮಾಡ್ತಿದ್ರೂ ಕೂಡ, ಎಷ್ಟೇ ಭಕ್ತಿ ಭಾವದಿಂದ ನಡೆತಾ ಇದ್ರೂ ಕೂಡ ನಮಗೆ ಈ ಕರ್ಮದ ಫಲವನ್ನು ಅನುಭವಿಸಬೇಕು. ಹಾಗಾಗಿ ದೇವರಿಗೆ ಮಾಡುವಂಥ ಲಕ್ಷ ದಾನಗಳಾಗಲಿ, ಮಾಡುವಂಥ ದಾನ ಧರ್ಮಾದಿಗಳಿಂದಾಗಲಿ ಕೂಡ ಕೆಲವೊಂದು ಫಲಗಳು ನೇರವಾಗಿ ಸಿಕ್ಕಲ್ಲ. ನಮಗೆ ಆ ಸಂದರ್ಭದಲ್ಲೂ ಕೂಡ ಸೋಲು, ಅವಮಾನ ಆಗುವಂಥದ್ದು, ದುಃಖ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ನಮ್ಮ ಹಿಂದಿನ ಸಂಚಿತ ಕರ್ಮದ ಫಲ ನಮಗೆ ಈ ಸಂದರ್ಭದಲ್ಲಿ ಒದಗಿ ಬರ್ತಾ ಇರುವಂಥದ್ದು. ಹಾಗಾಗಿ ಯಾರೂ ಕೂಡ ಈ ಕರ್ಮದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಪೂರ್ವ ಜನ್ಮದ ಕರ್ಮ, ಹಾಗೆ ಈ ಜನ್ಮದ ಕರ್ಮ, ಇದನ್ನು ನಾವು ಅನುಭವಿಸಲೇಬೇಕು. ಆದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು, ಅದರ ತೀಕ್ಷ್ಣತೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ಪ್ರದೋಷ ವ್ರತ ಏನಿದೆ ಇದರಲ್ಲಿ ಭಾಗವಹಿಸಬೇಕು. ಶಿವನನ್ನು ಆರಾಧನೆ ಮಾಡಬೇಕು, ಶಿವಸ್ತೋತ್ರಗಳನ್ನು ಪಠಣ ಮಾಡ್ತಾ ಇರಬೇಕು. ಇದರಿಂದ ನಾವು ಕರ್ಮಗಳಿಂದ ಪಾರಾಗಲಿಕ್ಕೆ ನಮಗೆ ಅತ್ಯುತ್ತಮವಾದಂಥ ದಾರಿಯೊಂದು ಗೋಚರಿಸತ್ತೆ. ಈ ನಿಟ್ಟಿನಲ್ಲೂ ಕೂಡ ನಾವು ಈ ಪ್ರದೋಷ ವ್ರತವನ್ನು ಅನುಸರಣೆ ಮಾಡಬೇಕು. ಇದು ನಮಗೆ ಒಳ್ಳೆಯ ಫಲವನ್ನೇ ತಂದು ಕೊಡುತ್ತೆ. ಆದರೆ ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಮನೆಯ ಒಳಗಿಂತ ಮನೆಯ ಹೊರಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು. ಮನೆಯವರೇನೋ ನಿಮಗೆ ಸಹಕಾರ ನೀಡ್ತಾರೆ, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡ್ತಾರೆ, ನಿಮ್ಮ ಮಾತಿಗೆ ಒಂದು ಗೌರವ ಇದೆ. ಆದರೆ ಮನೆಯ ಹೊರಗೆ ಈ ದಿನ ಅಪರಿಚಿತರಿಂದಲೇ ನಿಮ್ಮ ಮಾನ ಅವಮಾನಗಳಾಗುವಂಥದ್ದು. ಹಾಗಾಗಿ ಈ ದಿನದ ಮಾತುಕತೆ, ಚರ್ಚೆ, ವಾದ ವಿವಾದ ಇದರಲ್ಲಿ ಸೋಲು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರೊಂದಿಗೂ ಕೂಡ ಈ ದಿನ ವಾದಕ್ಕೆ ಇಳಿಬೇಡಿ. ಹಾಗೆ ಈ ದಿನದಲ್ಲಿ ಸಮಸ್ಯೆಗಳು ಉದ್ಭವಿಸಿದಾಗ ಮನಸ್ಸಿಗೆ ಕಸಿವಿಸಿ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ತೀವ್ರ ತಲೆನೋವು ಬರುವಂಥದ್ದು ಅಥವಾ ಬೇರೆ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ದೇಹಕ್ಕೆ, ಮನಸ್ಸಿಗೆ ತುಂಬ ವಿಶ್ರಾಂತಿಯ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗಿಬಿಡುತ್ತೆ, ತುಂಬ ವಿಳಂಬ ಆಗುತ್ತೆ. ಹಾಗಾಗಿ ಬಹಳ ಬೇಗ ನೀವು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ನಿಮಗೆ ಒಂದು ಆಘಾತ ಕಾದಿರುತ್ತೆ. ಏನಂದರೆ ಅದರಲ್ಲಿ ಒಂದು ಸೋಲಿನ ಕಹಿ ಅನುಭವ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಸಾಲದ ಹೊರೆ ಹೆಚ್ಚಾಗುತ್ತೆ, ಇಲ್ಲ ನಿಮ್ಮ ಆದಾಯಕ್ಕಿಂತ ಈ ದಿನ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಒಂದು ಜೀವನವೇ ತುಂಬ ಇಂಬ್ಯಾಲೆನ್ಸ್ ಆಗಿ ಇರುತ್ತೆ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ಒಂದು ಸ್ಥಿರತೆ ಅನ್ನುವಂಥದ್ದು ಇಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಮನಸ್ಸು ಕೂಡ ತುಂಬ ಚಂಚಲವಾಗಿರೋದ್ರಿಂದ ನಿಮ್ಮ ತೀರ್ಮಾನಗಳನ್ನು ಆಗಾಗ್ಗೆ ಬದಲಾವಣೆ ಮಾಡ್ತಾ ಇರ್ತೀರಿ. ಇದರಲ್ಲೂ ಕೂಡ ಸ್ಥಿರತೆಯ ಕೊರತೆ ಎದ್ದು ಕಾಣಿಸುತ್ತೆ. ಗುರಿಯನ್ನು ತಲುಪಲಿಕ್ಕೆ ಕಷ್ಟ ಆಗುತ್ತೆ, ಇದರಿಂದ ಫಲಿತಾಂಶಗಳು ಸಿಕ್ಕಲ್ಲ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಈ ದಿನ ಸ್ವಲ್ಪ ಗಮನ ಕೊಡಿ. ಅದಕ್ಕಾಗಿಯೇ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವ್ರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಪ್ರಯತ್ನಕ್ಕೆ ತಕ್ಕದಾದಂಥ ಫಲ ಸಿಕ್ಕಲ್ಲ. ಇದು ಎಲ್ಲೋ ಒಂದು ಕಡೆ ಸಾರ್ಥಕತೆಯನ್ನು ಪಡೀತಾ ಇಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ನಿಮ್ಮ ಯೋಜನೆಗಳು ಯಾವುದೂ ಕೂಡ ನಡೀತಾ ಇಲ್ಲ ಅಂತ ನಿಮಗೆ ಅನ್ನಿಸಿದಾಗ ಅದಕ್ಕೆ ಕಾರಣವನ್ನು ಹುಡುಕೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ. ಹಾಗೆ ಈ ದಿನ ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಸೋಲಾಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ, ಅಥವಾ ತುಂಬ
ಪ್ರಯಾಸ ಆಗ್ತಾ ಇದೆ, ಶ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳ ಗತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಈ ದಿನ ಒಂದು ಆಲ್ಟರ್ನೇಟ್ ಅನ್ನುವಂಥದ್ದನ್ನು ಹುಡುಕಲೇಬೇಕು ನೀವು. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರು ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡಲ್ಲ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ತೀರ್ಮಾನಕ್ಕೆ ಬದ್ಧರಾಗಬೇಡಿ, ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ನೀವು ಮಾಡುವಂಥ ಅಸ್ಥಿರ ಆಲೋಚನೆಗಳೇನಿದೆ ಇದು ಕೂಡ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮಗೆ ತುಂಬ ಬೇಕಾದಂತಹ ಆಪ್ತರ ಜೊತೆ, ಪರಮಾಪ್ತರ ಜೊತೆ ಕೂಡ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ನಿಮ್ಮ ಆಸಕ್ತಿ ಕಡಿಮೆ ಇರುತ್ತೆ. ಕೆಲಸ ಕಾರ್ಯಗಳು ಅಸ್ತವ್ಯಸ್ತವಾಗಿ ಇರುವಂಥದ್ದು. ನಿಮ್ಮ ವಸ್ತುಗಳನ್ನಾಗಲಿ ದಾಖಲೆ ಪತ್ರಗಳನ್ನಾಗಲಿ ಸರಿಯಾಗಿ ಇಟ್ಕೊಳ್ಳಲ್ಲ. ಇಲ್ಲೂ ಕೂಡ ನಿಮ್ಮ ನಿರುತ್ಸಾಹ ಎದ್ದು ಕಾಣಿಸುತ್ತೆ. ಒಟ್ಟಾರೆ ಈ ದಿನದ ಚಟುವಟಿಕೆಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುವಂಥದ್ದು. ಹಾಗಾಗಿ ನಿಮ್ಮ ಸ್ವಂತದ ವಿವೇಚನಾ ಶಕ್ತಿಯಿಂದಲೇ ನೀವು ಮುಂದುವರಿಯುವಂಥದ್ದು. ಆಯ್ಕೆ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಸರಿಯಾದ ಕ್ರಮದಲ್ಲಿ ಮುಂದೆ ಭವಿಷ್ಯದಲ್ಲಿ ಉತ್ತಮ ಫಲಗಳನ್ನು ಕೊಡುವಂಥ ಆಯ್ಕೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ, ಅದರಲ್ಲೂ ಮಾನಸಿಕ ನೆಮ್ಮದಿ ಇರುವಂಥ ದಿನ. ಏಕೆಂದರೆ ನಿಮ್ಮ ಎಲ್ಲ ವಿದ್ಯಮಾನಗಳು ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ, ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿಯೇ ಈ ದಿನದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಬಹಳ ಚೆನ್ನಾಗಿ, ಬಹಳ ಒಂದು ಆಸಕ್ತಿಯಿಂದ, ಅಷ್ಟೇ ಏಕಾಗ್ರತೆಯಿಂದ ನೀವು ಮುಂದುವರಿಸ್ತೀರಿ. ಇದೆಲ್ಲವೂ ಕೂಡ ನಿಮ್ಮ ಸಕ್ಸಸ್ಗೆ ಒಂದು ರೀತಿಯಲ್ಲಿ ಅಟ್ರಿಬ್ಯೂಟ್ ಆಗಿರುವಂಥ ವಿಚಾರಗಳು. ಹಾಗೆ ಈ ದಿನದಲ್ಲಿ ಸಮಸ್ಯೆಯ ಮೂಲ ಎಲ್ಲಿದೆ ಅನ್ನುವಂಥದ್ದನ್ನು ನೋಡಿ ಮುಂದುವರಿಯುವಂಥ ಒಂದು ಜಾಣ್ಮೆ ಕೂಡ ಇದೆ. ಹಾಗಾಗಿಯೇ ಈ ದಿನದಲ್ಲಿ ನಿಮ್ಮ ಮೌಲ್ಯ, ನಿಮ್ಮ ಒಂದು ಯೋಚನಾ ಲಹರಿಗಳು, ಹಾಗೆ ನಿಮ್ಮ ಅಭಿಪ್ರಾಯಗಳು ಎಲ್ಲವೂ ಕೂಡ ಫಲಪ್ರದವಾಗಿ ನಡೆಯುತ್ತೆ. ಹಾಗೆ ಈ ದಿನದಲ್ಲಿ ನಕಾರಾತ್ಮಕವಾಗಿರುವಂಥ ವ್ಯಕ್ತಿಗಳಿಂದ ಕೂಡ ಒಳ್ಳೆಯದನ್ನೇ ಬಯಸ್ತೀರಿ. ಹಾಗೆ ಅಂಥವರನ್ನು ಕೂಡ ಪರಿವರ್ತನೆ ಮಾಡುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗುವಂಥದ್ದಿದೆ. ಹಾಗೆ ಈ ದಿನ ನಿಮ್ಮ ಆದರ್ಶ ವ್ಯಕ್ತಿಯ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡ್ತೀರಿ. ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಎಲ್ಲ ವಿದ್ಯಮಾನಗಳಲ್ಲೂ ಕೂಡ ತುಂಬ ಧನಾತ್ಮಕವಾದಂತಹ ಒಂದು ನಡೆ ಇದೆ. ಹಾಗೆ ಮೌಲ್ಯದ ವಸ್ತುಗಳನ್ನು ಈ ದಿನ ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆಯನ್ನಾಗಲಿ, ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನಾಗಲಿ ಪ್ರದರ್ಶನ ಮಾಡಲಿಕ್ಕೂ ಕೂಡ ಅವಕಾಶಗಳು ಸಿಕ್ಕತ್ತೆ. ಅದು ಕೂಡ ನಿಮಗೆ ಬೇಕಾಗಿರುವಂಥದ್ದು. ಹಾಗಾಗಿಯೇ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಈ ದಿನದ ಸನ್ನಿವೇಶಗಳು, ಹಾಗೆ ಈ ವಾತಾವರಣ ಕೂಡ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ತುಂಬ ಎಂಜಾಯ್ ಮಾಡ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವ ಸ್ತೋತ್ರವನ್ನು ಈ ದಿನ ಹೇಳ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಜವಾಬ್ದಾರಿಯ ಕೆಲಸ ಕಾರ್ಯಗಳಾಗಲಿ, ಒಂದು ಕಮಿಟ್ಮೆಂಟ್ ಆಗಲಿ ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡುತ್ತೆ. ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಕೆಲಸಗಳು ಬಹಳ ಬೇಗ ಆಗಬೇಕು ಅನ್ನುವಂಥ ಒಂದು ಆತುರತೆ, ಕಾತುರತೆ ಎರಡೂ ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯ ವಿಚಾರದಲ್ಲಿ ಬಹಳ ಶುಭ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಒಟ್ಟಾರೆ ತುಂಬ ಅನುಕೂಲಕರವಾದಂತಹ ಒಂದು ಸುದ್ದಿ ಅದು. ನಾಳೆ ಅದು ಖರ್ಚಿಗೆ ದಾರಿ ಆಗ್ಬೋದು, ಆದರೂ ಈ ದಿನ ಬಹಳ ಸಂತೋಷದಿಂದ ಇರುವಂಥ ಸಂದರ್ಭ. ಹಾಗೆ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಪ್ರಯತ್ನ ಸರಿ ದಾರಿಯಲ್ಲಿದೆ, ಅದನ್ನೇ ಮುಂದುವರಿಸಿ. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಮನಕಾರಕ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಈ ದಿನ ತೀವ್ರವಾಗಿ ಗಮನಿಸಲ್ಲ. ದೊಡ್ಡ ವಿಚಾರಗಳ ಕಡೆಗೆ ನಿಮ್ಮ ಗಮನ ಇರುವಂಥದ್ದು. ಹೊಡೆದ್ರೆ ಭಂಡಾರನೇ ಹೊಡೆಯಬೇಕು ಅಂಥ ಒಂದು ಮನಸ್ಥಿತಿ ಇರೋದರಿಂದಲೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರಯತ್ನ ಇರುತ್ತೆ. ಏನೇ ಮಾಡಿದ್ರೂ ಅದು ದೊಡ್ಡದಾಗೇ ಇರಬೇಕು. ಸ್ವಲ್ಪ ಈ ಸಣ್ಣ ಪುಟ್ಟ ವಿಚಾರಗಳಾಗಲಿ, ಸಣ್ಣತನ ತೋರಿಸುವಂಥ ವ್ಯಕ್ತಿಗಳನ್ನಾಗಲಿ ಈ ದಿನ ಕಡೆಗಣಿಸುವಂಥದ್ದು ಇದೆ. ಇದೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಆರೋಗ್ಯಕರವಾದಂಥ ಬೆಳವಣಿಗೆ. ಹಾಗೆ ಈ ದಿನ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಸಂಯಮದಿಂದ ಕಾಯಬೇಕು ಅನ್ನೋವಂಥದ್ದಕ್ಕೆ ನೀವೇ ಉದಾಹರಣೆ.
ಏಕೆಂದರೆ ಈ ದಿನ ತುಂಬ ತಾಳ್ಮೆ ಇದೆ, ತುಂಬ ವ್ಯವಧಾನ ಅನ್ನುವಂಥದ್ದು ಇದೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಬಹಳ ನೆಮ್ಮದಿಯಿಂದ ಮುಂದುವರಿಸ್ತೀರಿ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು ಅದು ಕೂಡ ನಿಮಗೆ ಮುಂದೆ ಸಹಾಯಕವಾಗುವಂಥ ಸನ್ನಿವೇಶಗಳು ಇರುತ್ತೆ. ಒಟ್ಟಾರೆ ಈ ದಿನ ಹಣದ ವಿಚಾರ ಆಗಲಿ, ಉದ್ಯೋಗದ ವಿಚಾರವಾಗಲಿ, ಸಂಬಂಧಗಳ ವಿಚಾರದಲ್ಲಾಗಲಿ ತುಂಬ ಒಂದು ನಾಜೂಕಿನ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಇದು ತುಂಬ ಫಲಪ್ರದವಾದಂತಹ ಒಂದು ಪ್ರಯತ್ನ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಅದರಲ್ಲೂ ಈ ದಿನ ಚಂದ್ರನ ಬಗ್ಗೆ ಇರುವಂಥ ಕೆಲವು ಶ್ಲೋಕಗಳನ್ನು, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಇರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇದೆ. ಏಕೆಂದರೆ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅಲ್ಲಿ ಏನೋ ಒಂದು ನಿರಾಸಕ್ತಿಯ ವಾತಾವರಣ ಇರುತ್ತೆ. ಅದನ್ನು ನೀವು ಸರಿದೂಗಿಸ್ಕೊಳ್ಬೇಕು, ಅದನ್ನು ನೀವು ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅನ್ನೋಂಥದ್ರಲ್ಲೇ ಈ ದಿನ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ಈ ದಿನ ತಂಡವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ವೈಯಕ್ತಿಕವಾಗಿ ನೀವೇ ಸ್ವತಃ ಮುಂದೆ ಹೋಗಿ ಮಾಡುವಂತಹ ಕೆಲಸದಲ್ಲೂ ಕೂಡ ಈ ದಿನ ಸ್ವಲ್ಪ ಶ್ರಮ ಪಡಲೇಬೇಕು. ಹಾಗೆ ಈ ದಿನ ಈ ಕೆಲಸದ ವಿಚಾರದಲ್ಲೇ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ವ್ಯರ್ಥ ಖರ್ಚುಗಳು ಆಗುವಂಥದ್ದು. ಖರ್ಚು ಮಾಡಲಿಲ್ಲ ಅಂದರೆ ಕುಟುಂಬದವರ ದೋಷಾರೋಪಣೆ, ಖರ್ಚು ಮಾಡಿದ್ರೆ ನಿಮಗೆ ಅಸಮಾಧಾನ, ಯಾವುದೋ ಒಂದು ಈ ಖರೀದಿ ಪ್ರಕ್ರಿಯೆಯಲ್ಲಿ ಮೋಸ ಆಗುವಂಥ ಸಾಧ್ಯತೆ. ಇದೆಲ್ಲದರಿಂದ ಈ ದಿನದ ಬದುಕಿನಲ್ಲಿ ಸ್ವಲ್ಪ ಅಸಂತೋಷ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲೂ ಕೂಡ ವಾಹನದ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದ ಪ್ರಯಾಣ ವಿಳಂಬ ಆಗುತ್ತೆ. ಗುರಿಯನ್ನು ತಲುಪಲಿಕ್ಕೆ ನಿಮಗೆ ನಿಗದಿತ ಸಮಯಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲೂ ಕೂಡ ನಿಮಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ. ನಿಮ್ಮ ಪ್ರೇಮಕ್ಕೆ ಅಥವಾ ನಿಮ್ಮ ತ್ಯಾಗ ಭಾವಕ್ಕೂ ಕೂಡ ಯಾರೂ ಬೆಲೆ ಕೊಡಲ್ಲ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗೆ ಈ ದಿನದಲ್ಲಿ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಸರ್ಕಾರದ ಕಾನೂನುಗಳು ಕೂಡ ಈ ದಿನ ನಿಮಗೆ ವಿರುದ್ಧವಾಗಿರುತ್ತೆ. ಹಾಗಾಗಿನೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ದಿನ ಬಹಳ ಜಾಗೃತರಾಗಿ ಇರಬೇಕು. ಹಾಗೆ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಲಿಕ್ಕೆ, ನೀವು ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಅವಕಾಶವೊಂದು ಈ ದಿನ ಸಿಕ್ಕತ್ತೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ನೀವು ತುಂಬ ಹೆಚ್ಚಿನ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ತುಂಬ ಅಲರ್ಟ್ ಆಗಿರಬೇಕು, ಸ್ವಲ್ಪ ಸೆನ್ಸಿಟಿವ್ ಆಗಿರಬೇಕು, ಥಿಕ್ ಸ್ಕಿನ್ಡ್ ಆಗಿ ಈ ದಿನ ಇರಬಾರ್ದು. ಹಾಗೆ ಈ ದಿನ ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಬಗೆಹರಿಸಲಿಕ್ಕೆ ಹಿರಿಯರ ಸಲಹೆ ಮಾರ್ಗದರ್ಶನ ಬೇಕು. ತಜ್ಞರ ಒಂದು ಸಹಕಾರ ಕೂಡ ಈ ದಿನ ನಿಮಗೆ ಬೇಕಾಗುತ್ತೆ. ಅದರ ಅಗತ್ಯ ಇದ್ದಾಗಲೇ ನೀವು ಹುಡುಕಿಕೊಳ್ಳುವಂಥದ್ದು. ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಎಲ್ಲಿಲ್ಲದಂಥ ಒಂದು ಕಾರ್ಯಪ್ರವೃತ್ತತೆ ಬರುವಂಥದ್ದು. ಹಾಗೆ ಮರೆತು ಹೋಗಿರುವಂಥ ವ್ಯಕ್ತಿಗಳನ್ನು ಸ್ಮರಿಸ್ಕೊಳ್ತೀರಿ. ಅವರ ಸಹಕಾರ ಹೇಗೆ ಪಡ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆನೇ ಒಂದು ದಿಟ್ಟವಾದ ಸ್ಟ್ರಾಟಜಿಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಅರ್ಧಂಬರ್ಧ ಮನಸ್ಸಿನಿಂದಲೇ, ಅಳುಕಿನಿಂದಲೇ ಕೆಲಸಕ್ಕೆ ಕೈ ಹಾಕುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅವಮಾನ ಆಗಿದ್ದರೂ ಕೂಡ ಅದಾಗಿಲ್ಲ ಅಂತ ಹೇಳಿ ತೋರಿಸ್ಕೊಳ್ತೀರಿ. ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಿಮ್ಮನ್ನು ನೀವು ಕವರಪ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಂತು ಹೋದಂಥ ಕೆಲಸ ಕಾರ್ಯಗಳನ್ನು ಪುನರಾರಂಭ ಮಾಡುವಂಥದ್ದು ಉತ್ತಮ. ಅದಕ್ಕಾಗಿಯೇ ಹೊಸ ಕೆಲಸಗಳನ್ನು ಈ ದಿನ ಆರಂಭ ಮಾಡಬೇಡಿ. ಹಿಂದೆ ಆಗಿರುವಂಥ ಕೆಲಸ, ಅರ್ಧಂಬರ್ಧ ಆಗಿರುವಂಥ ಕೆಲಸ, ಮತ್ತು ನಿಮಗೆ ಹೆಚ್ಚು ಸಂತೋಷವನ್ನು ತರುವಂಥ ಕೆಲಸ, ಅದನ್ನು ಪುನರಾವರ್ತನೆ ಮಾಡಿ. ಇನ್ನು ಈ ದಿನ ಆದಾಯ ಉತ್ತಮವಾಗುವಂಥ ಮೂಲಗಳನ್ನು ಹುಡುಕಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಒಟ್ಟಾರೆ ನಿಮ್ಮ ಒಂದು ಪ್ರಯತ್ನದಲ್ಲಿ ಹೊಸತನವನ್ನು ಕಾಣ್ತೀರಿ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಪ್ರೀತಿಯ ವಾರ್ತೆ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತೆ ಈ ದಿನದಲ್ಲಿ.
ಹಾಗಾಗಿ ಪ್ರೀತಿ ಪಾತ್ರರ ಮಾತು, ಅವರ ಒಂದು ಸಹಕಾರ, ಅವರ ನಡತೆ ಈ ದಿನ ನಿಮ್ಮ ಸ್ಮರಣೆಗೆ ಜ್ಞಾಪಕಕ್ಕೆ ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು, ಅದರಲ್ಲಿ ಮಾತ್ರ ನೀವು ಎಚ್ಚರಿಕೆ ವಹಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರೋ ದಿನ. ಏಕೆಂದರೆ ಅವಕಾಶಗಳು ಬಂದಾಗ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ನೀವು ನಿಮ್ಮ ಒಂದು ಕಾರ್ಯಕ್ಷೇತ್ರ, ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಕುಟುಂಬ ಇದನ್ನು ಕೇಂದ್ರೀಕರಿಸಿಕೊಂಡೇ ಕೆಲಸಗಳನ್ನು ಮಾಡುವಂಥವ್ರು ನೀವು. ಹಾಗಾಗಿನೇ ಈ ದಿನ ತುಂಬ ಸಂತೃಪ್ತಿಯ ದಿನ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಮಾನಸಿಕ ಬಳಲಿಕೆ ಹೆಚ್ಚಾಗುವಂಥದ್ದು, ಏನೋ ಒಂದು ಟೆನ್ಷನ್ ಇರುವಂಥ ಸಂದರ್ಭ ಇದೆ, ಅದನ್ನು ಸ್ವಲ್ಪ ಸಮರ್ಥವಾಗಿ ಎದುರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಎಲ್ಲ ವಿಚಾರದಲ್ಲೂ ಕೂಡ ತುಂಬ ಅಲರ್ಟ್ ಆಗಿರ್ತೀರಿ. ಹಾಗೆ ಈ ದಿನ ಪ್ರಮುಖ ಕಾರ್ಯಗಳನ್ನು ಮುಂದುವರಿಸಬೇಕು, ಅದನ್ನು ಬೇಗ ಮುಗಿಸ್ಬಿಡಬೇಕು ಅನ್ನುವಂಥ ಒಂದು ತುಡಿತ ಇದೆ. ಹಾಗಾಗಿ ಒಂದು ಕೆಲಸದ ಹಿಂದೆ ಬಿದ್ದರೆ ಅದು ಮುಗಿಯುವವರೆಗೂ ಕೂಡ ಅದನ್ನೇ ನೀವು ಫಾಲೋ ಅಪ್ ಮಾಡುವಂಥದ್ದು ಇದೆ. ಇದು ಸಕ್ಸಸ್ಫುಲ್ ಪರ್ಸನ್ ಮಾಡುವಂಥ ಒಂದು ಪ್ರಯತ್ನ ಇದು. ಅದನ್ನು ಈ ದಿನ ನೀವು ಅನುಸರಣೆ ಮಾಡ್ತಾ ಇದ್ದೀರಿ. ಹಾಗೆ ಈ ದಿನದಲ್ಲಿ ಕೆಲವು ನೆಂಟರಿಷ್ಟರು ನಿಮಗೆ ತೊಂದರೆಯನ್ನು ಕೂಡ ಕೊಡಬಹುದು. ಆದರೆ ಅವರನ್ನು ಹೇಗೆ ದೂರ ಇಡಬೇಕು, ಅವರನ್ನು ಹೇಗೆ ಸಂಭಾಳಿಸಬೇಕು ಅನ್ನುವಂಥ ಒಂದು ಚಾಕಚಕ್ಯತೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ಈ ದಿನ ಹಠಾತ್ತಾಗಿ ಕೆಲವೊಂದು ಲಾಭ, ಕೆಲವೊಂದು ಶುಭ ಸುದ್ದಿಗಳು, ಕೆಲವೊಂದು ಅನುಕೂಲತೆಗಳು, ಕೆಲವೊಂದು ಕಂಫರ್ಟ್ಗಳು ನಿಮಗೆ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ನೀವು ಗಮನದಲ್ಲೂ ಕೂಡ ಇಟ್ಕೊಂಡಿಲ್ಲ, ಅಂದರೆ ಒಂದು ರೀತಿಯಲ್ಲಿ ಕಲ್ಪನೆ ಕೂಡ ಇಲ್ಲ, ಅಂಥ ವಿದ್ಯಮಾನಗಳೇ ಈ ದಿನ ನಿಮಗೆ ಜರುಗುವಂಥದ್ದಿದೆ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಹೊಸ ಪರಿಚಯಗಳು ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ಹೆಚ್ಚಿನ ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಇಲ್ಲೂ ಕೂಡ ನಿಮಗೆ ಅಚ್ಚರಿ ಕಾದಿದೆ. ಒಟ್ಟಾರೆ ಈ ದಿನ ತುಂಬ ಕ್ಯೂರಿಯಾಸಿಟಿಯಲ್ಲೇ ಕೆಲವು ಸಂಶೋಧನೆಗಳನ್ನು, ಕೆಲವು ಹೊಸ ವಿಚಾರಗಳನ್ನು, ಕೆಲವು ಆವಿಷ್ಕಾರಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಒಳ್ಳೆಯ ಸಮಯ, ನಿಮಗೆ ತುಂಬ ಫಲಭರಿತವಾದಂತಹ ಸಮಯ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣು ಮಹಾಲಕ್ಷ್ಮಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ವಿದ್ಯಮಾನಗಳಿಂದ ಮಿಶ್ರ ಫಲಗಳು ಸಿಕ್ಕುವಂಥದ್ದಿದೆ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ಅದು ಏನೋ ಎಡವಟ್ಟಾಗುವಂಥದ್ದು. ಹಾಗೆ ಮುಂಗೋಪದಿಂದ ಕೆಲವು ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇರುತ್ತೆ. ಆತುರವಾಗಿ ಕೆಲಸ ಮಾಡಲಿಕ್ಕೆ ಹೋಗಿ ಈ ದಿನ ಸ್ವಲ್ಪ ಅನರ್ಥಗಳನ್ನು ತಂದುಕೊಳ್ಳುವಂಥದ್ದು ಇರುತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಳೆದಾಟ ಇದೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲ್ಲ. ಹಾಗೆ ಈ ದಿನ ನೀವು ಅಂದುಕೊಂಡಂತಹ ಅಭಿಪ್ರಾಯಗಳು ನಿಮ್ಮವರಿಗೆ ಇಷ್ಟ ಆಗಲ್ಲ, ಅಲ್ಲಿ ಒಂದು ಪ್ರತಿರೋಧ ಕಾಣಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದ ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಹೋಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸ್ವಲ್ಪ ಪ್ರಗತಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಹಾಗಾಗಿನೇ ಈ ದಿನದ ಗ್ರಹಗತಿಗಳು ಕೂಡ ನಿಮಗೆ ಹಿನ್ನಡೆಯನ್ನು ತರ್ತಾ ಇರೋದ್ರಿಂದಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನೀವು ಅತಿಯಾಗಿ ಯಾರನ್ನು ನಂಬ್ತಿರೋ ಅಂಥವರಿಂದಲೇ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತವಾಗಿ ಒತ್ತಡಗಳು ಬರುವಂಥದ್ದು ಕೂಡ ಇದೆ. ಕೆಲವೊಂದನ್ನು ನೀವಾಗಿ ತಂದುಕೊಳ್ತೀರಿ. ನೀವೇ ಮಾಡುವಂಥ ತಪ್ಪುಗಳು, ನೀವೇ ಮಾಡುವಂಥ ಸಮಸ್ಯೆಗಳು, ಇದರಿಂದ ಕೆಲವೊಂದು ಒತ್ತಡಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರದಲ್ಲಿ, ನಿಮ್ಮ ವಿಚಾರಧಾರೆಗಳಲ್ಲಿ ಬಹಳ ಸ್ಪಷ್ಟವಾಗಿರಬೇಕು. ನಿಮ್ಮ ಒಳಗಿರುವಂತಹ ಅಸೂಯೆಯ ದ್ವೇಷದ ಭಾವನೆ ಏನಿದೆ ಇದನ್ನು ತೊಲಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದಕ್ಕಾಗಿ ಬೇಕಾದಷ್ಟು ಮಾರ್ಗಗಳಿದೆ. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಇದರಲ್ಲಿ ನೀವು ತೊಡಗಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ವಿವೇಚನೆ ನಿಮ್ಮ ಬುದ್ಧಿಗೆ ಈ ದಿನ ಹೊಳೆಯುತ್ತೆ. ಇಲ್ಲಾಂದರೆ ಅದೇ ಮಂಕು ಕವಿದಂತಹ ಒಂದು ಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಯಾವುದೇ ಹೊಸ ಚಟುವಟಿಕೆಗಳಿಗೆ ಕೈ ಹಾಕುವಂಥ ಒಂದು ಧೈರ್ಯ ಮಾಡಲ್ಲ, ಅಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಈ ದಿನ ಪ್ರಗತಿ ಬೇಕು, ಒಂದು
ಅಭಿವೃದ್ಧಿ ಇರಬೇಕು ಅಂತ ಹೇಳಿದ್ರೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಪ್ರಗತಿಯ ದಿನ. ಹಾಗಾಗಿಯೇ ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಪ್ರಗತಿಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ವಾತಾವರಣ ಇದೆ. ಈ ಪರಿಸರ, ಸನ್ನಿವೇಶ, ವಾತಾವರಣ ಅನ್ನೋಂಥದ್ದು ಚೆನ್ನಾಗಿದ್ದರೆ ಕೆಲಸಗಳನ್ನು ಎಷ್ಟು ಬೇಕಾದರೂ ಮಾಡ್ಬೋದು, ಖುಷಿಯಿಂದ ಮಾಡ್ಬೋದು, ಸಂತೋಷದಿಂದ ಅದರಲ್ಲಿ ಭಾಗವಹಿಸ್ಬೋದು. ಹಾಗಾಗಿಯೇ ಈ ದಿನದಲ್ಲಿ ಮನಸ್ಸಿಗೆ ನೆಮ್ಮದಿ ತರುವಂಥ ವಿಚಾರಗಳೇ ಹೆಚ್ಚಾಗಿರುತ್ತೆ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮಗೆ ಸಹಾಯಕರಾಗಿ ನಿಲ್ಲುವಂಥದ್ದು ಇದೆ. ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂಥದ್ದು ಇದೆ. ಇನ್ನು ಈ ದಿನದಿಂದ ನಿಮ್ಮ ಸ್ನೇಹಿತರಿಂದಾಗಲಿ ಅಥವಾ ಬಂಧುಗಳಿಂದಾಗಲಿ ಸಮಯೋಚಿತವಾದಂತಹ ಸೂಕ್ತವಾದಂತಹ ಸಹಾಯ ನಿಮಗೆ ಒದಗಿ ಬರುತ್ತೆ. ಇದು ಕೂಡ ನಿಮ್ಮ ಒಂದು ಸ್ಟ್ರಾಟಜಿ, ನಿಮ್ಮ ಒಂದು ಕಾರ್ಯತಂತ್ರ, ಅದರಲ್ಲಿ ತುಂಬ ಯಶಸ್ವಿ ಆಗ್ತೀರಿ. ಹಾಗೆ ಈ ದಿನ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಕೂಡ ನಿಮಗೆ ಸಿಗ್ತಾ ಇದೆ. ಇದರಿಂದ ಹೊಸ ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ, ಹೊಸ ಆಲೋಚನೆಗಳನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗಗಳು ಕೂಡ ಅನುಕೂಲಕರವಾಗಿರುತ್ತೆ. ನಿಮ್ಮ ದೂರದ ಸಂಬಂಧಿಗಳಿಂದ ಈಗಾಗಲೇ ಪಡ್ಕೊಂಡಿರುವಂಥ ಕೆಲವೊಂದು ಮಾಹಿತಿಗಳಿಂದ, ಕೆಲವೊಂದು ಸಲಹೆಗಳಿಂದ ಹೊಸ ದಾರಿಯಲ್ಲಿ ಕ್ರಮಿಸುವಂಥ ಸಾಧ್ಯತೆ ಇದೆ. ಹಾಗೆ ನೆರೆಹೊರೆಯವರೆಗೂ ಕೂಡ ಈ ದಿನ ನೀವು ಕಷ್ಟ ಸುಖಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿ ಯಾರೇ ಬಂದು ಇಂತಹ ಒಂದು ಕೆಲಸ ಆಗಬೇಕು, ಇಂತಹ ಸಹಾಯ ಆಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ಕೋರಿಕೆಯನ್ನು ಇಟ್ಟರೂ ಕೂಡ ಅದನ್ನು ಈಡೇರಿಸ್ತೀರಿ. ದಾನ ಧರ್ಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮುಂದೆ ಇರುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಒಂದು ಸನ್ನಿವೇಶಗಳಿಂದ, ಈ ದಿನದ ವಿದ್ಯಮಾನಗಳಿಂದ ನಿಮಗೆ ಸಂತೋಷ ಸಿಕ್ಕತ್ತೆ. ಹಾಗೆ ಮನಸ್ಸಿಗೆ ತೃಪ್ತಿಯಾಗಿ ಇರುವಂಥದ್ದು. ಭಗವಂತನ ಸೇವೆ, ಆರಾಧನೆ, ಧಾರ್ಮಿಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು, ಇದರಲ್ಲೆಲ್ಲ ಕೂಡ ಒಂದು ಪ್ರಗತಿ ಅನ್ನುವಂಥದ್ದು, ಒಂದು ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕೂಡ ಇದೆ. ಇದು ನಿಮ್ಮ ಸಂತೋಷಕ್ಕೆ ಕಾರಣವಾಗುವಂಥ ಅಂಶ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಸ್ವಲ್ಪ ನೆಮ್ಮದಿ ಕಡಿಮೆ, ಒತ್ತಡಗಳು ಜಾಸ್ತಿ, ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಕೈ ಹಾಕಿದ್ರೆ ಸೋಲಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇರೋದರಿಂದ ಈ ದಿನ ತುಂಬ ಭಯದ ವಾತಾವರಣದಲ್ಲೇ ಇರ್ತೀರಿ. ಹಾಗೆ ಈ ದಿನ ಸ್ನೇಹಿತರಿಂದ ನೀವು ಯಾವುದೇ ರೀತಿಯ ಸಹಾಯವನ್ನು ಬಯಸಿದರೂ ಅದು ಸಹಾಯಕ್ಕೆ ಸಮಯಕ್ಕೆ ನಿಮಗೆ ದಕ್ಕಲ್ಲ. ಹಾಗಾಗಿಯೇ ಈ ದಿನ ಬೇರೆಯವರ ಮೇಲಿನ ಅವಲಂಬನೆ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ಭವಿಷ್ಯದ ಚಿಂತೆ ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತೆ. ನಾಳೆ ಹೇಗೋ ಏನೋ, ಆರೋಗ್ಯ ಹೇಗಿರುತ್ತೋ, ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೋ, ಮಕ್ಕಳು ಮರಿಗಳು ಹೇಗಿರ್ತಾರೋ ಅನ್ನೋಂಥ ಚಿಂತೆ ಈ ದಿನ ನಿಮ್ಮನ್ನು ಅತಿಯಾಗಿ ಕಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವಿಶ್ರಾಂತಿ ಇಲ್ಲ, ನಿದ್ರೆ ಇಲ್ಲ, ಬದಲಾಗಿ ಏನೋ ಕೆಟ್ಟ ಆಲೋಚನೆಗಳು ಬರುವಂಥದ್ದು ಕೂಡ ಇರುತ್ತೆ. ಕೆಟ್ಟ ಕನಸುಗಳು ಕೂಡ ಈ ದಿನ ಬರುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನೀವು ಆಡಿರುವಂಥ ಮಾತು, ನಿಮ್ಮ ಅತಿಯಾದಂತಹ ಮಾತು ನಿಮಗೆ ತೊಂದರೆಯನ್ನು ತರಬಹುದು. ಹಾಗಾಗಿ ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ, ಪ್ರಾಮಿಸನ್ನು ಮಾಡಿದರೆ ಅಂಥದ್ದನ್ನು ಮೊದಲು ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮುಂದೆ ಯಾರಿಗಾದರೂ ಒಂದು ಭರವಸೆಯನ್ನು ಕೊಡುವ ಮೊದಲು ನಿಮ್ಮ ಇತಿಮಿತಿಯನ್ನು ಜ್ಞಾಪಿಸ್ಕೊಂಡು ಅದರಂತೆ ನಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನದಲ್ಲಿ ನೀವು ಬೇರೆಯವರನ್ನು ಆಶ್ರಯಿಸುವಂಥದ್ದು, ಬೇರೆಯವರ ಮಾತನ್ನು ಈ ದಿನ ನಂಬುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಬೇಕು. ಹೀಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಬರುವಂತಹ ಭಿನ್ನಾಭಿಪ್ರಾಯಗಳಿಗೂ ಕೂಡ ನಿಮ್ಮ ಮಾತು ಕಾರಣವಾಗುತ್ತೆ. ಇನ್ನು ಈ ದಿನ ಕೃಷಿ ಚಟುವಟಿಕೆಗಳಿಗಾಗಿ ಕೂಡ ಹೆಚ್ಚಿನ ಹಣ ಖರ್ಚಾಗುವಂಥದ್ದಿದೆ. ಆದರೆ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿವೇಚನೆ ಇರಲಿ. ಹಾಗೆ ದೂರದೃಷ್ಟಿ ಅನ್ನುವಂಥದ್ದು ಕೂಡ ಇರಲಿ. ಇನ್ನು ಈ ದಿನದಲ್ಲಿ ಶ್ರಮದಿಂದ ಕೆಲಸವನ್ನೇನೋ ಪೂರ್ಣ ಮಾಡ್ತೀರಿ, ಆದರೆ ಅದರ ಫಲ ನಿಮ್ಮ ಕೈಗೆ ಸಿಕ್ಕಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ, ನಿರಾಸೆ ಉಂಟಾಗುತ್ತೆ. ಆದರೂ ಕೂಡ ಈ ದಿನ ಭಗವಂತನ ಸ್ಮರಣೆಯಲ್ಲಿರಿ. ಈ ದಿನದ ನಷ್ಟವನ್ನು ನಾಳೆ ನೀವು ತುಂಬಿಕೊಳ್ಬೋದು, ಅವಕಾಶ ಇದೆ. ಅದಕ್ಕಾಗಿಯೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ.
ಕುಂಭರಾಶಿಯವರಿಗೆ ಈ ದಿನ ಹೊಸ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ದಿನ. ಅದರಲ್ಲೂ ಈ ಗೃಹ ಬಳಕೆಯ ಬಗ್ಗೆ ಆಗಲಿ ಅಥವಾ ಈ ಮನೆಯ ವಾತಾವರಣದಲ್ಲಾಗಲಿ ಕೆಲವೊಂದು ಆಮೂಲಾಗ್ರ ಬದಲಾವಣೆಯನ್ನು ತರಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಅದರಂತೆ ಕಾರ್ಯಪ್ರವೃತ್ತರಾಗುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ, ಯಾರದ್ದೋ ಸಹಾಯ ಸಿಕ್ಕತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಕಾರ್ಯಗಳಿಗೆ ಕೈ ಹಾಕುವ ಮೊದಲು ನಿಮ್ಮ ಕುಟುಂಬಸ್ಥರ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ನೀವು ತೆಗೆದುಕೊಂಡಂತಹ ತೀರ್ಮಾನಗಳಾಗಲಿ, ನಿಮ್ಮ ಅಭಿಪ್ರಾಯಗಳನ್ನಾಗಲಿ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇನ್ನು ಈ ದಿನ ಹಣಕಾಸು ಸಂಸ್ಥೆಗಳಾಗಲಿ, ಬ್ಯಾಂಕ್ಗಳಾಗಲಿ ಇದರಿಂದ ನಿಗದಿತವಾದಂತಹ ಒಂದು ಸಹಾಯ ಸಹಕಾರಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಹಣ ಲೇವಾದೇವಿ ವ್ಯವಹಾರ ಮಾಡುವಂಥವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಮಹತ್ವದ ದಿನ. ಏಕೆಂದರೆ ನಿಮ್ಮ ಒಂದು ಜಾಣತನವನ್ನು ಅಥವಾ ನಿಮ್ಮ ಒಂದು ಕೈಚಳಕವನ್ನು ಇಲ್ಲಿ ತೋರಿಸುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲಿ ತುಂಬ ಪ್ರಗತಿ ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ಹೆಚ್ಚಿನ ಪ್ರೋತ್ಸಾಹಗಳು ಕೂಡ ಸಿಕ್ಕುವಂಥದ್ದು. ಅದರಲ್ಲೂ ಕಲೆ, ಸಾಹಿತ್ಯ, ನಾಟಕ, ಸಿನಿಮಾ ರಂಗ, ಪತ್ರಿಕಾ ರಂಗ ಇದರಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈ ದಿನ ಬಹಳ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಜೊತೆಗೆ ಪ್ರಯಾಣ ಇದೆ, ಅದು ಕೂಡ ನಿಮಗೆ ಲಾಭವನ್ನು, ಶುಭವನ್ನು ತಂದುಕೊಡುತ್ತೆ. ಇನ್ನು ನಿಮಗೆ ಬೇಕಾದಂತಹ ಕೆಲವು ವಸ್ತುಗಳು, ಸಾಮಗ್ರಿಗಳು ಈ ದಿನ ನಿಮಗೆ ಕೈಗೆ ಎಟಕುವಂಥ ಒಂದು ಸ್ಥಿತಿಯಲ್ಲೇ ಇರುತ್ತೆ. ಅದು ಕೂಡ ಬಹಳ ವಿತಿನ್ ರೀಚಲ್ಲೇ ಇರೋದರಿಂದ ನಿಮಗೆ ತುಂಬ ಸಂತೋಷ ಅನ್ನುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಸಂಗಾತಿಗಾಗಲಿ, ನಿಮ್ಮ ಹಳೆಯ ಸ್ನೇಹಿತರಾಗಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅನುಕಂಪವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ, ಸಂತೋಷವಾಗಿ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿಯವರಿಗೆ ಈ ದಿನ ವಿಸ್ತರಣೆಯ ದಿನ. ನೀವು ಕೆಲಸ ಮಾಡ್ತಾಯಿದ್ರೆ ಅದರ ಒಂದು ಬಾಪ್ತಿನಲ್ಲಿ ಕೆಲವೊಂದು ವೈಚಾರಿಕ ವಿದ್ಯಮಾನಗಳು ವಿಸ್ತರಣೆ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನದಲ್ಲಿ ವ್ಯಾವಹಾರಿಕವಾಗಿ ವಿಸ್ತರಣೆ ಆಗುವಂಥದ್ದು. ವಿದ್ಯಾರ್ಥಿಗಳು ಓದಿನ ಬಗ್ಗೆ, ನಿಮ್ಮ ಮುಂದಿನ ವ್ಯಾಸಂಗದ ಬಗ್ಗೆ, ವಿದೇಶದ ಪ್ರಯಾಣದ ಬಗ್ಗೆ ಅಥವಾ ಉದ್ಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಣ ಮಾಡಿಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಬೇಕಾದಂತಹ ಪೂರಕ ಮಾಹಿತಿಗಳು ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನ ಅನಿರೀಕ್ಷಿತ ಮಾತುಗಳನ್ನು ಕೆಲವರಿಂದ ಕೇಳಬೇಕಾಗತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು. ಅದರಲ್ಲಿ ನಿಮಗೆ ಎಷ್ಟು ಅನುಕೂಲ ಇದೆಯೋ ಅದನ್ನು ಮಾತ್ರ ಸ್ವೀಕಾರ ಮಾಡಿ. ಹಂಸ ಕ್ಷೀರ ನ್ಯಾಯದಂತೆ ಇರಬೇಕು ಈ ದಿನ. ಅಂದರೆ ಈ ಹಂಸ ಹಾಲು ನೀರು ಎರಡನ್ನು ಬೆರೆಸಿಟ್ರೆ ಹಾಲಿನ ಭಾಗವನ್ನು ಮಾತ್ರ ಕುಡಿಯತ್ತಂತೆ. ಅದೇ ರೀತಿಯಲ್ಲಿ ನೀವು ನಿಮಗೆ ಅನುಕೂಲ ಇರುವಂಥ ವಿದ್ಯಮಾನಗಳನ್ನು ಅನುಸರಣೆ ಮಾಡಿ, ಅದನ್ನು ಒಪ್ಕೊಳ್ಳಿ, ಅದನ್ನೇ ಅಪ್ಪಿಕೊಳ್ಳಿ. ಆದರೆ ಯಾವುದು ಅನಾನುಕೂಲ ಅದನ್ನು ರಿಜೆಕ್ಟ್ ಮಾಡುವಂಥದ್ದು, ಅಂತಹ ಒಂದು ಧೈರ್ಯವನ್ನು ಈ ದಿನ ನೀವು ತಾಳಬೇಕಾಗತ್ತೆ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭ ಇದೆ. ಹಾಗೆ ಈ ಬಿಡಿ ಭಾಗಗಳ ಬಗ್ಗೆ ಆಗಲಿ ಅಥವಾ ಕೆಲವೊಂದು ಸಾಮಗ್ರಿಗಳನ್ನು ಮನೆಗೆ ಕೊಂಡು ತರುವಂತಹ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನದಲ್ಲಿ ಕೆಲವು ಕಷ್ಟ ನಷ್ಟಗಳನ್ನು ಅನುಭವಿಸಿರುವಂಥ ವ್ಯಕ್ತಿಯ ಪರಿಚಯ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ತರಬೇಕು ಅನ್ನುವಂಥ ವಿಚಾರ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಆ ಸಂಬಂಧವಾಗಿ ಒಂದು ಚರ್ಚೆಗಳು ನಡೆಯುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ತೋರಿಸ್ಬೇಕು. ನಿಮಗೆ ಪಾಲಿಗೆ ಬಂದದ್ದನ್ನು ಈ ದಿನ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ, ಅದನ್ನು ಈ ದಿನ ನೀವು ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕಾಗತ್ತೆ. ಆದರೆ ನಿಮ್ಮ ಸಾಧನೆಯ ಬಗ್ಗೆ ಬಡಾಯಿ ಕೊಚ್ಕೊಳ್ಬೇಡಿ, ಉತ್ಪ್ರೇಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಏಕೆಂದರೆ ನೀವು ಇನ್ನೂ ಗರಿಷ್ಠ ಮಟ್ಟವನ್ನು ತಲುಪಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.